ಎಲ್ಲ ಓಂಕಾರ ಬಗ್ಗೆ ಕೇಳ್ತೀನಪ್ಪ, ಕೇಳ್ತೀರಾ ಎಲ್ಲ ಓಂಕಾರ? ಯಾಕೆ ಹೇಳ್ಬೇಕು? ವೈ ಶುಡ್ ಚಾಂಡ್ ಓಂಕಾರ? ಎಷ್ಟು ಸಲ ಹೇಳ್ಬೇಕು ದಿನಕ್ಕೆ? ಶ್ರೀಕೃಷ್ಣ ಭಗವಾನ್ ಹೇಸ್ ಓಂ ಇತಿ ಏಕಾಕ್ಷರಂ ವ್ಯಾಹರನ್ ತ್ಯಜನ್ ದೇಹಂ ಕಳೇವರಂ. ಶ್ರೀಕೃಷ್ಣ says just one omkara is sufficient to realize me. ಎಷ್ಟು ಸಲ? ಒಂದೇ ಒಂದ್ಸಲ ಕರೆಕ್ಟ್ ಹೇಳಿದ್ರೆ ಮುಗೀತ್ ಕೆಲಸ. ಗೊತ್ತಾ ನಿಮ್ಗೆ? ಓಮ್ ಇಸ್ ಸಚ್ ಇಂಪಾರ್ಟೆಂಟ್ ವೈಬ್ರೇಷನ್. 10 times 100 times ಬೇಕಾಗಿಲ್ಲ, ಒಂದು ಸಲ ಹೇಳಿದ್ರೆ ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ ಲೈಫ್ ಚೇಂಜ್ ಆಗ್ಬಿಡುತ್ತೆ. ಮಾಡಿದ್ರಾ? So I'll show you why. ಓಂಕಾರ ಧ್ಯಾನ. ಈಗ ಇದಕ್ಕೆ ಶ್ಲೋಕ ಹೇಳ್ತೀನಿ, ಭಗವದ್ಗೀತಾ 8.16 ಅದು 13 ಹೇಳಿ. ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾವಹರನ್ ಮಾಂ ಅನುಸ್ಮರನ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಒಂದು ಸಲ ಓಂಕಾರ, ಎಷ್ಟು ಸಲ? ಒಂದು ಸಲ ಓಂಕಾರ ಸರಿಯಾಗಿ ಹೇಳ್ಬಿಟ್ಟು ದೇಹ ಬಿಟ್ರೆ ಭಗವಂತನಲ್ಲಿ ಸೇರ್ಕೊಳ್ತಾರೆ ಅಂತ. ಅಂದ್ರೆ ಸಾಯುವ ಕಾಲದಲ್ಲಿ. ಬದುಕಿರುವಾಗ ಒಂದ್ಸಲ ಓಂಕಾರ ಹೇಳ್ಬಿಟ್ರೆ ಭಗವಂತನ ಕಾಣ್ತೀರ. ಸುಲಭನೋ ಹರಿ ಸುಲಭನು. One time you chant Omkara and leave the body, last time, last breath, you will merge with God. That is the last opportunity for you to liberation. You are not Jivan Mukta, you have not become Jivan Mukta ಆಗಿಲ್ಲ. ಬಟ್ ಸಾಯುವ ಕಾಲದಲ್ಲಿ ಒಂದ್ಸಲ ಓಂಕಾರ ಹೇಳಿದ್ರೆ ಭಗವಂತ. ಅದು ಯಾಕೆಂತ ತೋರಿಸ್ಬಿಡ್ತೀನಿ ನಾನು. ಅವ್ರು ಹೇಳಿದ್ದು ಸರಿ, ಅವ್ರು ಭಗವಂತನಿಗೆ ಅವನಿಗೆ ಇದಿಲ್ಲ, ಭಗವಂತ ಕೃಷ್ಣ ಹತ್ರ ಎಲ್ಲ PPT ಎಲ್ಲ ಇಲ್ಲ. ಅರ್ಜುನಿಗೆ ಒಬ್ಬರು ವರ್ಬಲ್ ಹೇಳ್ಬೇಕು. ಸರಿನಾ? So one omkara is sufficient for you to realize God, not 2 omkaras. Looks too much? So this lady is called Dr. Shweta Adaita. ಇವರು ಶ್ವೇತಾ ಅದ್ವೈತ ಅಂತ ನ್ಯೂರೋ ಸೈಂಟಿಸ್ಟ್ ಅವರು. She had a very good presentation in Chinmaya Mission. That video, if you want to see, I can show you later. I will give it to you. So ಏನಾಗುತ್ತೆ, ನಮ್ಮ ಬ್ರೈನ್ ಇದೆಯಲ್ಲ, ಸೊ ಅವ್ರ ಬ್ರೈನ್ ಎರಡು ರೀತಿ ಫಂಕ್ಷನ್ ಮಾಡ್ಲಿಕ್ಕಾಗುತ್ತೆ, ಎರಡು ರೀತಿ ಕೆಲಸ ಮಾಡ್ಲಿಕ್ಕಾಗುತ್ತೆ. ಏನದು? ಥ್ರೆಟ್ ಅಂದ್ರೆ ಹೆದರಿಕೆ, ಅಂಡ್ ಕಾಮ್. ಹೆದರಿಕೆ ಇಲ್ಲ, ರಿಲ್ಯಾಕ್ಸೇಷನ್, ರೈಟ್? ಎರಡು ರೀತಿ ಕೆಲಸ ಮಾಡ್ಲಿಕ್ಕಾಗುತ್ತೆ. ಹೇಗೆ? ಫಿಯರ್ ಮತ್ತೆ ರಿಯಾಕ್ಷನ್. ನಿಮ್ ಜೀವನದಲ್ಲಿ ಮೆಜಾರಿಟಿ ಯಾವ್ದ್ರ ಡಿಸಿಷನ್ ಹೇಗೆ ಜೀವನ ಇರ್ತದೆ? ಬ್ರೈನ್ ಇಸ್ ಆಲ್ವೇಸ್ ಫಿಯರ್. ಅದಕ್ಕೆ ಫೈಟ್ ಆರ್ ಫ್ಲೈಟ್ ಅಂತ ಹೇಳ್ತೇವೆ. ಕಂಟಿನ್ಯೂಸ್ಲಿ ಫೈಟ್ ಆರ್ ಫ್ಲೈಟ್. ಅರ್ಥ ಆಗ್ತೀಯಾ? ಅವರ್ ಬ್ರೈನ್ ಇಸ್ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಆಲ್ ದ ಟೈಮ್. ಸೊ ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಚೇಂಜ್ ಇಟ್ ಟು ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್. ಸೇಫ್ ಬ್ರೈನ್, ಫೈಟ್ ಬ್ರೈನ್, ಥ್ರೆಟ್ ಬ್ರೈನ್ ಅಂಡ್ ಸೇಫ್ ಬ್ರೈನ್. ಸೊ ಇಫ್ ಸೇಫ್ ಬ್ರೈನ್ ಆದ್ರೆ ಯುವರ್ ಬ್ರೈನ್ ವರ್ಕ್ಸ್ ಪ್ರಾಪರ್ಲಿ. ಅರ್ಥ ಆಗ್ತೀಯಾ? ದಿಸ್ ಕಾಲ್ಡ್ ಡ್ರೈವ್ ಬ್ರೈನ್. ಡ್ರೈವ್ ಅಂದ್ರೆ ನಮ್ಮ ಈ ಪಾರ್ಟ್ ಬ್ರೈನ್, ಈ ಪಾರ್ಟ್ ಇದೆಯಲ್ಲ ಇಲ್ಲಿ, ದಿಸ್ ಪಾರ್ಟ್ ಇಲ್ಲಿ ಹಣೆ ಭಾಗ, ಬ್ರೈನ್ ಹಣೆ ಭಾಗ ಇದೆಯಲ್ಲ, ಇದು ನಮ್ಮ ಜೀವನದಲ್ಲಿ ಡಿಸಿಷನ್ ಮೇಕಿಂಗ್ ಬರೋದು. ಅಂದ್ರೆ ನಮ್ಮ ಜೀವನದಲ್ಲಿ ಏನಾದ್ರು ಡಿಸಿಷನ್ ತಗೋಬೇಕಾದ್ರೆ ಈ ಪಾರ್ಟ್ ವರ್ಕ್ ಆಗುತ್ತೆ. ದಿಸ್ ಪಾರ್ಟ್ ಆಫ್ ಬ್ರೈನ್ ಇಸ್ ಫಾರ್ ಡಿಸಿಷನ್ ಮೇಕಿಂಗ್ ಇನ್ ಅವರ್ ಲೈಫ್.
Okay. So that's why to remember that every day we put kumkum, prasada. This is the important part of the brain, nervous system. Not for decoration, you put kumkum. ರಿಮೆಂಬರ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಯಾವ್ದು ಮುಖ್ಯವಾದ ಅದಕ್ಕೆ ನೆನಪು ಈ ಪಾರ್ಟ್ ಸರಿಯಾಗಬೇಕು. ಸರಿಯಾದ್ರೆ ನಮ್ಮ ಜೀವನ ಆರಾಮಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಕುಂಕುಮ ಯಾರಿಗೆ ಇಟ್ಕೊಳ್ತಿದ್ರಾ? ನಿಮ್ ತಲೆ ಸರಿ ಇದ್ರೆ ಗಂಡ ಸರಿ ಇರ್ತಾನೆಪ್ಪ. ಸೌಭಾಗ್ಯ ನಿಮ್ ಗಂಡನಿಗೆ ಸೌಭಾಗ್ಯವಾಗುತ್ತೆ. ನಿಮ್ ತಲೆ ನೆಟ್ಟಿದ್ರೆ 10 ತಲೆ ನೆಟ್ಟಿಗೆ ನೀವು ಕುಂಕುಮ ಇಟ್ಕೊಳ್ತೀರಾ. So you are putting kumkum here because it's saubhagya, husband is there. Actually, for husband, you are putting kumkuma to keep this part repair well, so that your husband is okay. Right? If your brain is okay, your husband is okay. Saubhagya. Right? ತಲೆ ನೆಟ್ಟಗಿರೋದು ಅಂದ್ರೆ ಇಲ್ಲಿ ನೆಟ್ಟಗಿರ್ಬೇಕು. ತಲೆ ನೆಟ್ಟಗಿರೋದು ಅಂದ್ರೆ ಈ ಪಾರ್ಟ್, ಅದು ಈ ಪಾರ್ಟ್ ಇಲ್ಲಿ ತೋರಿಸ್ತಾ ಇದೆ, ಬ್ರೈನ್ ಡ್ರೈವ್ ಅಂತ. ಓಕೆ. ಈಗೇನಾಗುತ್ತೆ, ನಮ್ಮ ಬ್ರೈನು ಹೆದರಿಕೆಯಲ್ಲಿ ಕೆಲಸ ಮಾಡ್ತದೆ. ಏನಾಗುತ್ತೋ ನನ್ಗೆ, ಅಯ್ಯೋ ನಾಳೆ ಏನಾಗುತ್ತೋ, ಅಯ್ಯೋ ಯಾರ ಏನಾಗ್ಬಿಡ್ತದೋ, ಇದು ಹೀಗೆ ಮಾತಾಡಕ್ಕಾಗಲ್ಲ, ನಾಳೆ ಯೋಚನೆ ಮಾಡೋಣ, ನಾಡ್ದು ಯೋಚನೆ ಮಾಡೋಣ್ರಿ. ಅದೇನೋ ಅಂದ್ರೆ ಪ್ರೊಕ್ರಾಸ್ಟಿನೇಷನ್, ಸುಮ್ಮನೆ ಪೋಸ್ಟ್ಪೋನ್ ಮಾಡ್ತಾ ಇರೋದು. ಥ್ರೆಟ್. ರೈಟ್? ಇದು ಸೇಫ್ ಬ್ರೈನ್. ಸೇಫ್ ಬ್ರೈನ್ ಇದೆ. ಬ್ರೈನ್ ಸೇಫ್ ಇದ್ರೆ ಥಿಂಕಿಂಗ್ ವಿಲ್ ವೆರಿ ವೆರಿ ಕ್ಲಿಯರ್. ಏನಾಗುತ್ತೆ, ಬಹಳ ಕ್ಲಿಯರ್ ಥಿಂಕಿಂಗ್, ಕನ್ಫ್ಯೂಷನ್ ಇಲ್ಲ. ಆಯ್ತಾ? there's no confusion, very clear thinking will happen. You will be calm and peaceful. ಆರಾಮಾಗಿರ್ತೀರಾ. ಅಂಡ್ ಕರೆಕ್ಟ್ ಆಗಿ ವಿಚಾರ ಮಾಡ್ಲಿಕ್ಕಾಗತ್ತೆ. ಆತ್ಮ ವಿಚಾರ, ಸೆಲ್ಫ್ ಎಂಕ್ವೈರಿ, ಅಂಡ್ ಯುವರ್ ರಿಲೇಶನ್ಶಿಪ್ ವಿಲ್ ಬಿ ಪ್ರಾಪರ್. ಇಲ್ಲಿ ಏನಾಗುತ್ತೆ, ಡಿಸ್ಟರ್ಬ್ ರಿಲೇಶನ್ಶಿಪ್, ಎವ್ರಿಥಿಂಗ್ ಇಸ್ ಫಿಯರ್, ಹೆದರಿಕೆ. ಆವಾಗ ಏನಾಗುತ್ತೆ, ಈ ಡ್ರೈವ್ ಬ್ರೈನ್ ಇದೆಯಲ್ಲ, ಇದು ಬ್ರೈನ್, ಇದು ಲೈಕ್ ಎ ಡ್ರೈವರ್ ಸೀಟ್. ಯು ಕ್ಯಾನ್ ಥಿಂಕ್ ಇಟ್ಸ್ ಲೈಕ್ ಎ ಡ್ರೈವರ್. ಇದು ಸರಿಯಾಗಿ ಕೆಲಸ ಮಾಡ್ತದೆ. ಅದು ಸರಿಯಾಗಿ ಕೆಲಸ ಮಾಡೋದು. ಕುಂಕುಮ ಇಟ್ಕೊಂಡದೆ. ಯು ಕೀಪ್ ಆನ್ ಅಪ್ಲೈಯಿಂಗ್ ಕುಂಕುಮ. ಸರಿಯಾಗಿ ನೆಟ್ ಇದೆಯಾ ಇಲ್ಲಿ? ಇದು ವರ್ಕಿಂಗ್ ಪ್ರಾಪರ್ಲಿ. ಇನ್ ಕನ್ನಡ ದಿಸ್ ಇಸ್ ಸ್ಲ್ಯಾಂಗ್. ಸೊ ತಲೆ ನೆಟ್ಟಿಗೆ ಇರಬೇಕು ಅಂತ. ದಟ್ ಮೀನ್ಸ್ ಯುವರ್ ಹೆಡ್ ಶುಡ್ ವರ್ಕ್ ಪ್ರಾಪರ್ಲಿ. ಸೊ ಎವ್ರಿ ಡೇ ಪುಟ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಕನ್ನಡಿ. ಸಿಂಧೂರ ಚೆನ್ನಾಗಿ ಕಾಣ್ತಾ ಇದ್ದಾನ? ಚೆನ್ನಾಗಿ ಕಾಣೋದು ಹೊರಗಲ್ರಿಪ್ಪ, ಒಳಗಿರ್ಬೇಕು, ಇಲ್ಲಿರ್ಬೇಕ್ರಿಪ್ಪ. ಇಲ್ಲಿ ಒಳಗೆ ಪರ ಸರಿಯಾಗಬೇಕು. ನಿಮ್ಗೆ ಗೊತ್ತಿದ್ಯಪ್ಪ, ಒಂದು ನಮ್ಮ ದೇಶದಲ್ಲಿ, ಇನ್ ಅವರ್ ಕಂಟ್ರಿ ವಿ ಹಿಯರ್ ಮೆನಿ ಸೈಂಟ್ಸ್ ಅಲ್ವಾ? ಸೈಂಟ್ಸ್ ಒಂದು ಸೈಂಟ್ಸ್ ಹೆಸರು ಹೇಳ್ರಪ್ಪ, ಒಂದ್ 2-3 ಸೈಂಟ್ಸ್ ಹೆಸರು ಹೇಳಿ. ತುಕಾರಾಮ್. ನೆಕ್ಸ್ಟ್ ಇನ್ಯಾರು? ಸಂತ ನಾಮದೇವ್. ಮುಂದೆ ನೆಕ್ಸ್ಟ್ ಕಬೀರ್ ದಾಸ್. ಹೆಂಗಸ್ರು ಇಲ್ವಾ? ನೋ ಲೇಡೀಸ್. ಅಕ್ಕ ಮಹಾದೇವಿ. ಸೇ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ವಿ ಥಿಂಕ್ ಆಫ್ ಮೆನಿ ಸೇಂಟ್ಸ್ ಮೆನ್ ಜಾಸ್ತಿ, ಹೆಂಗಸ್ ಬಗ್ಗೆ ಕೇಳುದಿಲ್ಲ. ಅಂದ್ರೆ ಆಲ್ ವಿಮೆನ್ ಆರ್ ಸೇಂಟ್ಸ್, ಪ್ರೊವೈಡೆಡ್ ದೇ ಲೀವ್ ಲೈಫ್ ಪ್ರಾಪರ್ಲಿ. ಅವ್ರ ಜೀವನ ಸರಿಯಾಗಿದ್ರೆ. ನಮ್ಮ ದೇಶದಲ್ಲಿ ಹೆಂಗಸರು ಇದೆಯಲ್ಲ, ಯೋಗವನ್ನು ಚೆನ್ನಾಗಿ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಯೋಗ ನಮ್ಮ ದೇಶದಲ್ಲಿ 64 ಯೋಗಿನಿ ಟೆಂಪಲ್ ಇದೆ. ಕೇಳಿದಿರಾ ಯಾರಾದ್ರು? 64 ಯೋಗಿನಿಗಳ ದೇವಸ್ಥಾನ ಇದೆ. ಬಿಗ್ ಸರ್ಕ್ಯುಲರ್ ಒಂದು ದೇವಸ್ಥಾನ. ಆ ದೇವಸ್ಥಾನ ಹೇಗಿದಿಲ್ಲ, ನಮ್ಮ ಪಾರ್ಲಿಮೆಂಟ್, ಓಲ್ಡ್ ಪಾರ್ಲಿಮೆಂಟ್ ಇದೆಯಲ್ಲ, ಆ ದೇವಸ್ಥಾನ ಮಾಡಿದ್ವಿ. Our old parliament was constructed based on the 64 Yogini temple design. 64 Yogini temple destroyed practically. The old parliament circular nodidra, our design idella, it comes from the 64 Yogini temple in Madhya Pradesh. Madhya Pradesh. Orisadalli Madhya Pradesh ಇದೆ. Orisadalli ಇದೆ ಗುರುಜಿ. 64 Yogini temple ಅಂದ್ರೆ, ಸಿ ಯೋಗಿನಿ ಸಂಬಡಿ, ಯೋಗಿನಿ ಯಾವ ಎಲ್ಲ ಯೋಗಾಭ್ಯಾಸವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅವರು ಯೋಗಿನಿಗಳು. ಹೆಂಗಸರು ನಮ್ಮ ದೇಶದಲ್ಲಿ ಆ ಯೋಗಾಭ್ಯಾಸ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ, ಮನೇಲಿ ಇದ್ದ ಕಡೆಯಲ್ಲಿ ದೇವರ ಪ್ರಾಕ್ಟೀಸ್ ಯೋಗ ವೆರಿ ಪ್ರಾಪರ್ಲಿ. ಕುಂಕುಮ ಹಚ್ಕೊಳ್ಳೋದು ಒಂದು ಯೋಗಾಭ್ಯಾಸ. ಅದು 24 ಗಂಟೆ ಧ್ಯಾನ ಮಾಡ್ಲಿಕ್ಕಾಗಿ.
ಸೊ ಗಂಡಸರಿಗೆ ಆಗಲ್ಲ, ಅವ್ರು ಹಿಮಾಲಯಕ್ಕೆ ಹೋಗಿ ಕೂತ್ಕೋಬೇಕು. ಸೊ ನೀವು ಯಾವುದೇ ಸೀನ್ ಕೇಳ್ರಿ, ಅವ್ನು ಹಿಮಾಲಯಕ್ಕೆ ಹೋದ, ಇವನ್ ಕಾಡ್ ಬಿಟ್ಟ, ಸನ್ಯಾಸ ತಗೊಂಡ, ಆಶ್ರಮಕ್ಕೆ ಹೋದ ಅಂತ ಹೇಳ್ತಿರ್ ಕೇಳಿದಾನೆ ಗಂಡಸರು ತಾನೆ. ಅವ್ರು ಹೆಂಗಸ ಬಗ್ಗೆ ಕೇಳಿದಿರಾ? ಯಾಕೆ ಕೇಳಿದ್ರೆ ಅವ್ರ ಜೀವನದಲ್ಲಿ ಅವ್ರು ಅಳವಡಿಸ್ಕೊಂಡಿದ್ರು ಅದನ್ನ, ಧ್ಯಾನ ಪದ್ಧತಿಯನ್ನು. ಆ ಧ್ಯಾನ ಪದ್ಧತಿ ಒಂದು ಸ್ಟೆಪ್ ಅಂದ್ರೆ ಅದು ಗಂಡಸರು ಹಾಕೊಳ್ತಿದ್ರು, ಗಂಡಸರು ಮುಂಚೆ ಹಾಕೊಳ್ತಿದ್ರು, ಗಂಡಸರು ಮುಂದೆ ಇಲ್ಲ ಪ್ರಸಾದ, ಈಗೆಲ್ಲ ಹೋಗ್ಬಿಟ್ಟಿದೆ ಅದು. ಕುಂಕುಮ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಧ್ಯಾನ ಪ್ರಾಕ್ಟೀಸ್, ಮೆಡಿಟೇಷನ್ ಪ್ರಾಕ್ಟೀಸ್. ಟೇಕ್ ಯುವರ್ ಅಟೆನ್ಷನ್ ಅಗೇನ್ ಅಂಡ್ ಅಗೇನ್ ದೇರ್, ಗಮನ. ಅರ್ಥ ಆಯ್ತಾ? ಕಡೆಗೆ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಧ್ಯಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು ಹೆಂಗಸು. ಆ ಧ್ಯಾನ ಇದೆಲ್ಲ ಅವ್ರ ಜೀವನದಲ್ಲಿ ಸಹಜವಾಗಿತ್ತು, ಅವ್ರಿಗೆ ಎಲ್ಲಿ ಹೋಗಿ ತಪಸ್ ಮಾಡ್ಬೇಕಾಗಿರಲಿಲ್ಲ. ಇವೆಲ್ಲ ಎಕ್ಸ್ಟ್ರೀಮ್ ಕೇಸಸ್, ಏನು ಮನೆ ಬಿಟ್ಟು ಹೋಗೋದು ಅವೆಲ್ಲ ಎಕ್ಸ್ಟ್ರೀಮ್ ಕೇಸಸ್. ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಕ್ಕಾಗುತ್ತೆ. 24 ಗಂಟೆ ಧ್ಯಾನ ಮಾಡಿದ್ರೆ ಅಳವಡಿಸ್ಕೊಳ್ಳೋದು. ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಮೆಡಿಟೇಷನ್ ಕ್ಯಾನ್ ಬಿ ಪಾರ್ಟ್ ಆಫ್ ದೇರ್ ಲೈಫ್. ದೇ ಮೇಡ್ ದೇರ್ ಪಾರ್ಟ್ ಆಫ್ ಲೈಫ್. ಸಿಂಪಲ್. ತುಳಸಿಗೆ ಹೋಗಿ ನೀರು ಹಾಕೋದು, ಆ ಟೈಮು ಸನ್ ಎನರ್ಜಿ ಟೇಕ್ ಇನ್ ಸೈಡ್, ಸೂರ್ಯನ ಬೆಳಕು. ಕುಂಕುಮ, ಓಕೆ, ಎವ್ರಿಥಿಂಗ್ ಇನ್ ದರ್ ಲೈಫ್ ದೇ ಮೇಡ್ ಇಟ್ ಸಿಂಪಲ್ ಯೋಗಿಕ್ ಪ್ರಾಕ್ಟೀಸಸ್ ಎನ್ಕಾರ್ಪೊರೇಟ್ ಮಾಡ್ಬಿಟ್ರು ಲೈಫಲ್ಲಿ. ಸೊ ಲೈಫ್ ಬಿಕೇಮ್ ಯೋಗಿಕ್. ರಂಗೋಲಿ ಇದೆಯಲ್ಲ, ಬೆಳಿಗ್ಗೆ ರಂಗೋಲಿ ಹಾಕ್ತಾರೆ. ಯಾಕ್ರಪ್ಪ ಹಾಕ್ತೀರಾ? ಯಾಕೆ ಹಾಕ್ತೀರಾ? ರಂಗೋಲಿ ಮನೆ ಮುಂದೆ ಹಾಕಿ ಅಭ್ಯಾಸ ಮಾಡಿದ್ರ? ರಂಗೋಲಿ ಯಾಕೆ ಹಾಕ್ತೀರ ಅಂದ್ರೆ ಎರಡು, ಆ ರಂಗೋಲಿ ಪ್ಯಾಟರ್ನ್ ಇದೆಯಲ್ಲ, ಪ್ಯಾಟರ್ನ್ ಈಸ್ ಫ್ರಮ್ ಮೆಮರಿ. ಆಯ್ತಾ? ಅದು ಈ ಪ್ಯಾಟರ್ನ್ ಇರ್ತದೆ, ರಂಗೋಲಿ ಪ್ಯಾಟರ್ನ್ ಇದೆಯಲ್ಲ, ಆ ಬೇರೆ ಬೇರೆ ಪ್ಯಾಟರ್ನ್ ಇರ್ತಾವಲ್ಲ, ಆ ಚುಕ್ಕಿಗಳೆಲ್ಲ, ಸೊ ದಟ್ ಆಕ್ಟಿವೇಟ್ಸ್ ಅವರ್ ರೈಟ್ ಬ್ರೈನ್. ನಮ್ಮ ಬಲಭಾಗದ ಮಿರುಳನ್ನು ಆಕ್ಟಿವೇಟ್ ಮಾಡ್ತದೆ. ಡಯಾಗ್ರಾಮ್ಸ್ ಅಂಡ್ ಪಿಕ್ಚರ್ ಆಕ್ಟಿವೇಟ್ಸ್ ಅವರ್ ರೈಟ್ ಬ್ರೈನ್. ನಮ್ಮ ಎರಡು ಬೀಳು ಇದೆಯಲ್ಲ, ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್. ಅದ್ರ ರೈಟ್ ಬ್ರೈನ್ ಆಕ್ಟಿವಿಟಿ ಈಸ್ ಬೇಸ್ಡ್ ಆನ್ ದಿ ಇಮೇಜಸ್, ಪಿಕ್ಚರ್ಸ್. ಆಯ್ತಾ? ಕಡೆಗೆ ಏನಾಗುತ್ತೆ, ರಂಗೋಲಿ ಹಾಕುವಾಗ ಗಮನ ಎಲ್ಲಿರ್ತದೆ? ಹಾಲು ಬಂದಿಲ್ಲ ಅಲ್ಲ, ಹಾಲು ಯಾವಾಗ ಬರ್ತಾನೆ? ಹಾಳಾದವನು ಅಲ್ಲ. ಇವತ್ತು when you are putting ರಂಗೋಲಿ, no attention is when is the milkman coming, okay, so that maid is coming or not today. ಅಟೆನ್ಷನ್ ಕಂಪ್ಲೀಟ್ಲಿ ಎಲ್ಲ ಆಗ್ಬಿಟ್ರೆ ಆ ರಂಗೋಲಿ ಹಾಕೋದಿಲ್ಲ, ಅದು ಧ್ಯಾನ ಆಗ್ಬಿಡ್ತದೆ. ಇಟ್ ಆಕ್ಟಿವೇಟ್ಸ್ ರೈಟ್ ಬ್ರೈನ್, ಅಂಡ್ ರೈಟ್ ಬ್ರೈನ್ ಆಕ್ಟಿವಿಟಿ ಇಸ್ ಅಬೌಟ್ ಲವ್ ಸೆಂಟರ್, ಹಾರ್ಟ್. ರಂಗವಲ್ಲಿ ಈಸ್ ಎ ಮೆಡಿಟೇಷನ್ ಪ್ರಾಕ್ಟೀಸ್. ಅಲ್ವಾ? ಆಯ್ತಾ? ಮೆಡಿಟೇಷನ್ ಇಸ್ ಪಾರ್ಟ್ ಆಫ್ ಲೈಫ್. ಮೆಡಿಟೇಷನ್ ನಾಟ್ ಸಪರೇಟ್ ಫ್ರಮ್ ಲೈಫ್. ಮೆಡಿಟೇಷನ್ ಬೇರೆ ಎಲ್ಲ ಮೆಡಿಟೇಷನ್ ಮಾಡೋದಿಲ್ಲ. ಇಟ್ಸ್ ಎ ಪಾರ್ಟ್, ಇಟ್ ಶುಡ್ ಬಿ ಹೋಲ್ ಪಾರ್ಟ್ ಆಫ್ ಯುವರ್ ಲೈಫ್. ಜೀವನದಲ್ಲಿ ಒಂದು ಆಗ್ಬೇಕು ಅದು. ಎಲ್ಲ ಹೇಳ್ಕೊಳ್ತಾರೆ, ನಿಮ್ ತಲೆ ನೆಟ್ಟಿಗಿದೆ ತಾನೆ? ತಲೆ ನೆಟ್ಟಿದ್ರೆ ತಾನೆ ಮಾಡ್ಬೇಕು. ಗಾಡ್ ಮನೆಗೆ ಬರ್ಬೇಕು, ನಿಮ್ ತಲೆ ನೆಟ್ಟಿರ್ಬೇಕು ತಾನೆ? ಅಲ್ಲ, ಇಷ್ಟು ದಿವಸ ವೆಲ್ಕಮ್ ಮಾಡಿದಿರಾ, ಬಂದ್ರೆ ಗಾಡ್ ಒಂದ್ ದಿವಸ ಮನೆಗೆ ತಲೆ ನೆಟ್ಟಾಗ ಎಲ್ಲ ಗೋಡೆ ಕಾಣುದು. ಅಲ್ಲ, ಕುಂಕುಮ ಇಟ್ಕೊಳ್ಳೋ, ಸ್ಟಿಕ್ಕರ್ ಇಟ್ಕೊಳ್ಳೋ, ಎಲ್ಲ ಮಾಡ್ತಾರೆ. ಏನೋ ಮಾಡ್ಕೊಳ್ಳಿ, ಏನಾದ್ರು ಇಟ್ಕೊಳ್ಳಿ. ಉದ್ದೇಶ ಏನಂದ್ರೆ ತಲೆ ಈ ಭಾಗ ನೆಟ್ಟಿಗಿರ್ಬೇಕು ಅಂತ. ಸೊ ಕುಂಕುಮ ಇಟ್ಕೊಳ್ಳೋ ಮುಖ್ಯ ಅಲ್ಲ, ತಲೆ ನೆಟ್ಟಿಗಿದ್ಯಾ ಅಂತ. ಅವ್ರು ಸ್ಟಿಕ್ಕರ್ ಇಟ್ಕೊಂಡಿದಾರೋ ಅಥವಾ ಕೆಲವರು ಹಾವಿನ ಆಗಿಟ್ಕೊಳ್ತಾರೆ ಕುಂಕುಮ, ಕೆಲವರು ದೀಪದ ಆಗಿಟ್ಕೊಳ್ತಾರೆ, ಕೆಲವರು ನಾಮದ ಆಗಿಟ್ಕೊಳ್ತಾರೆ. ಅದೆಲ್ಲ ಏನ್ ಇಟ್ಕೊಳ್ಳಿ, ಒಳಗೆ ಸರಿ ಇದೆಯಾ ಅಂತ ಪ್ರಶ್ನೆ. So she says if you are using sticker, not kumkuma. How does it matter? Ultimately, what is inside is kumkuma is only sticker, the pointer, no? What is inside is repair agidya anta. ಎಲ್ಲ ವರ್ಕ ಎಲ್ಲ ಕತೆಗಳು. ನೀವು ಪ್ರೆಸ್ ಮಾಡಿರ್ತಾರೆ, ಸರಿ ಹೋಗುತ್ತಾ? ಮಾಡೋದು ಸ್ವಲ್ಪ. ಅದಕ್ಕೆ ಮೂರನೇ ಕಣ್ಣು ತೆರಿಬೇಕು.
ಆಯ್ತಾ? 3ನೇ ಕಣ್ಣು ತೆರೆಯುವ ಕ್ಲಾಸ್ ಇದು. ಬರೀ ಪ್ರೆಸ್ ಮಾಡಿದ್ರೆ ಸಾಕಾಗಲ್ಲ ಅದಕ್ಕೆ. ಸರ್ಜರಿ ಮಾಡ್ಬೇಕು. ಅದು ಕಣ್ಣು ಮುಚ್ಚಿಕೊಂಡೋಗಿಲ್ಲ. ಸೊ ಕ್ಲಿಯರ್? ಈಗ ಪಿಯರ್ ಇದು ಫೈಟ್ ರಿಫ್ಲೆಕ್ಟ್ ರೆಸ್ಪಾನ್ಸ್ ಇರ್ತೇನೆ, ಸಿಂಪಲ್ ಆಗಿ ಇರ್ತೇನೆ. ಐ ಟೆಲ್ ಯು, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಯು ಹ್ಯಾವ್ ಎ ಡಾಗ್ ಎಟ್ ಹೋಮ್. ನಿಮ್ಮಲ್ಲಿ ಒಂದು ನಾಯಿ ಇದೆ. ಓಕೆ, ದ ಡಾಗ್ ಇಸ್ ದೇರ್ ಫಾರ್ ಪ್ರೊಟೆಕ್ಷನ್ ಆಫ್ ಹೌಸ್. ಮನೆ ಕಾಯ್ಲಿಕ್ಕೆ ಇರೋದು ಅಲ್ವಾ? ಯಾರು ಬಂದ್ರೆ ಬೊಗಳ್ತೇನಪ್ಪ ಅದು? ನಿಮ್ ಫ್ರೆಂಡ್ ಬಂದ್ರೆ ಬೊಗಳ್ತದೆ, ಕಳ್ಳ ಬಂದ್ರೆ ಬೊಗಳ್ತದೆ. ಯಾಕೆ? ವೈ? ನಾಯಿಗೆ ನಿಮ್ಮ ಮನೆ ರಕ್ಷಣೆ ಮಾಡೋ ಕೆಲಸ. ಇಟ್ಸ್ ನೇಚರ್. ಡಾಗ್ ಈಸ್ ಫಾರ್ ಪ್ರೊಟೆಕ್ಟಿಂಗ್ ಹೌಸ್. ಎವ್ರಿ ಇಸ್ ಅ ಥ್ರೆಟ್. ಅಲ್ಲಿ ಒಳ್ಳೆ ಮನುಷ್ಯ ಬಂದ್ರು ಕಟ್ಟ ಮೇಲೆ ಬಿಡಲ್ಲ, ಏನೋ ಅಪಾಯ ಇದೆ ಅಂತ ಅಷ್ಟೇ. ಬೊಗಳುದು ಅದಕ್ಕೆ ಅಪಾಯ ಇದೆ ಅಂತ. ನಿಮ್ ಫ್ರೆಂಡ್ ಬರ್ಲಿ, ನಿಮ್ ಶತ್ರು ಬರ್ಲಿ, ಕಳ್ಳ ಬರ್ಲಿ, ಮೊದಲು ಬೊಗಳೋದ್ ಕೆಲಸ ಅಂದ್ರೆ ಅಪಾಯ ಇದೆ ಅಂತ. ಹೌದಲ್ಲ? ನಾಯಿ ಕೆಲಸ ಏನು? ಬೊಗಳೋದು. ಯಾಕೆ? ಯಜಮಾನರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಮನೆಯನ್ನು ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ಕರೆಕ್ಟ್ ಅದು? ನಿಮ್ಮ ಬ್ರೈನ್ ಒಂದು ನಾಯಿ ಇದೆಯಪ್ಪ. ನಿಮ್ಮ ಬ್ರೈನು ನಾಯಿನೇ. ಯಾಕಂದ್ರೆ so your brain is like a dog only, because everything in life brain perceives first as threat because it's protecting you. ಅರ್ಥ ಆಗ್ತೀಯಾ? your brain is like a dog, a faithful dog. ಇದೇನಂದ್ರೆ ಇದು ಇಟ್ಸ್ ಫಂಕ್ಷನ್ ಇಸ್ ಟು ಪ್ರೊಟೆಕ್ಟ್ ಯು. ನಿಮ್ಮನ್ನು ರಕ್ಷಣೆ ಮಾಡಿ ಟ್ರೈ ಮಾಡ್ತದೆ. ಆಯ್ತಾ? ಯಾಕಂದ್ರೆ 24 ಬ್ರೈನ್ ಕೆಲಸ ಮಾಡ್ತದೆ. ಸೊಳ್ಳೆ ಬಂದು ಕೂತ್ಕೊಂಡ್ರೆ ಅದು ಪ್ರೊಟೆಕ್ಟ್ ಮಾಡಬೇಕು. ಆಯ್ತಾ? Especially alert all the time. And always any signal it takes as a threat first. Then it says friendly. ಅರ್ಥ ಆಗಿದೆಯಾ? ಫಸ್ಟ್ ಸಿಗ್ನಲ್ ಇಸ್ ಥ್ರೆಟ್ ಓನ್ಲಿ. ಕರೆಕ್ಟ್? ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಲ್ಲ? ಬ್ರೈನಿಂಗ್ ಕೆಲಸ ಏನೋ ನಿಮ್ಮನ್ನು ರಕ್ಷಣೆ ಮಾಡೋದು. ಜೀವನದಲ್ಲಿ ಏನೇ ಆದ್ರೂ ಥ್ರೆಟ್ಟೆ. ಈಗ ಮೊಬೈಲ್ ಟ್ರಿಂಗ್ 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 ಟ್ರಿಂಗ್, ಮೊಬೈಲ್ ರಿಂಗ್ಸ್. ಇಸ್ ಇಟ್ ಎ ಫ್ರೆಂಡ್ ಆರ್ ಎನಿಮಿ? ಗೊತ್ತಿಲ್ಲ. ಬ್ರೈನ್ ಡಸಂಟ್ ನೋ. ಫಸ್ಟ್ ರೆಸ್ಪಾನ್ಸ್ ಆಫ್ ಬ್ರೈನ್ ಇಸ್ ಸಮ್ ಪ್ರಾಬ್ಲಮ್. somebody immediate stress hormones are released. ಗೊತ್ತಾಗ್ತಿದ್ಯಾ? ಎವ್ರಿ ಸಿಗ್ನಲ್ is just a stress hormone first. Because when phone rings, you don't know it's your boss shouting you, or a husband shouting you, or wife shouting you. You don't know who is going to call. Brain says danger. It prepares the body for stress hormone. Are you clear? Including WhatsApp message. Many people don't call nowadays. They'll do a WhatsApp walk. What's called trolling or whatever that. WhatsApp jaga ಮಾಡ್ತದೆ. So message ಬಂದಾಗ ಟಿಕ್ ಅಂತ ಮೆಸೇಜ್ ಇಲ್ಲಿ ಕ್ಲಿಕ್ ಆಗುತ್ತೆ ಬ್ರೈನ್ ಅಲ್ಲಿ. Do you do like this? You don't do like that. ಅರ್ಥ ಆಯ್ತು ನಿಮ್ಗೆ? ಬ್ರೈನಿಂಗ್ ಅಂದ್ರೆ ಯಾವುದೇ ಸಿಗ್ನಲ್ ಬಂದ್ರೆ ಮೊದಲು ಡೇಂಜರ್. ನಾಯಿಗೆ ಯಾವುದೇ ಸಿಗ್ನಲ್ ಬಂದ್ರೆ ಡೇಂಜರ್ ಇದ್ದಾಗೆ. ಅದೇ ಸ್ಟ್ರೆಸ್ ರೆಸ್ಪಾನ್ಸ್ ಕ್ರಿಯೇಟ್ ಮಾಡ್ತದೆ. ಅರ್ಥ ಆಯ್ತಾ? Is it clear, Ankush? Totally. Mamata, right? When phone ring ಆದ್ರೂ ಯಾರ್ ಕಾಲ್ಗೂ ಮಾಡೋದು ಗೊತ್ತಿಲ್ಲ. It may be a fake call, it may be a fraud call, it may be a boss calling, it may be a friend calling. Once you see the message, you'll see, oh, it's my friend. Then calm down. ಆದರೆ every day you are getting squeezed with stress. Correct? ಅರ್ಥ ಇದೆಯಾ? So most of the time, every day, you are operating with this part of the brain. Threat brain. In thinking ಏನಾಗುತ್ತೆ? ಚೌಪಟ್, ಚಿತ್ರಾನ್ನ, ಕನ್ಫ್ಯೂಷನ್, ಕ್ಲಾರಿಟಿ ಇಲ್ಲ. Are you getting what I'm saying? How the nervous system of it? Nervous system is always threat. First thing any message, fear. ಹೆದರಿಕೆ. So now, please raise your hand. How many people live in fear? ಹೆದರಿಕೆ ಜೀವನ ಮಾಡೋರು ಯಾರು? ಎಷ್ಟು ಜನ? ಲಕ್ಷ್ಮಿ ಅವರೇ, ನೀವು ಆರಾಮಾಗಿದ್ದೀರನ್ರಿ? Right? Fear comes first. Anxiety comes first. Any situation.
ಯಾವಾಗಾದ್ರೂ ಜೀವನ ಪೂರ್ತಿ ಭಯದಿಂದ ತುಂಬಿಕೊಂಡಿದ್ಯೋ ಅಥವಾ ಆರಾಮಾಗಿದೆಯೋ? ನಿಮ್ ಬ್ರೈನ್ ಹೇಗೆ ಕೆಲಸ ಮಾಡ್ತಿದೆ ಅವಾಗ? ಚಿತ್ರಾನ್ನ. ಅರ್ಥ ಆಗಿದ್ಯಾ? ವಾಟ್ಸ್ ಕರೆಕ್ಟ್? ಬ್ರೈನ್ ಚಿತ್ರಾನ್ನ ಕರೆಕ್ಟಾ? ಬ್ರೈನ್ ಸರಿಯಾಗಿ ಕೆಲಸ ಮಾಡ್ಬೇಕಾ? ಅದಕ್ಕೇನ್ ಮಾಡ್ಬೇಕು? ಬ್ರೀತಿಂಗ್ ಎಲ್ಲ ಸರಿ ಮಾಡ್ತಿದ್ರೆ ಮರ್ತೋಗ್ಬಿಟ್ಟಿದ್ರ ಎಲ್ಲ ಉಸಿರಾಡ್ತಿದ್ರ? ಅರೆ ಬ್ರೀದಿಂಗ್ ಆರ್ ಫಾರ್ಗಾಟನ್? Breathe again. Start. The moment you started telling the Bhagavad Gita shloka of Om, avage stress started. Okay. So this lady did a research. Okay. Research finding I will tell you. So basically, ಏನಾಗತ್ತಂದ್ರೆ this portion of brain, right? What is called prefrontal cortex. ಇದು ಓಕೆ, ಇದು ಡಿಸಿಷನ್ ಮೇಕರ್, ಇಸ್ ಬಾಸ್. ಡಿಸಿಷನ್ ಮಾಡಬೇಕು, ರೈಟ್? ಈ ಡಿಸಿಷನ್ ಮಾಡಬೇಕಾದ್ರೆ ಆ ಕರೆಕ್ಟ್ ಆಗಿ ಡಿಸಿಷನ್ ತಗೋಬೇಕು. ಗ್ರೀನ್ ಸಿಗ್ನಲ್ಸ್ ಅಂದ್ರೆ ಇದು ಮೈಂಡ್ ಇಸ್ ಕಾಮ್, ಕ್ಲಿಯರ್ಲಿ ಇಟ್ ಮೇಕ್ ಇಟ್ ಡಿಸಿಷನ್ ಎಲ್ಲ ಕಡೆ. ಇದು ಮೈಂಡ್ ಇಸ್ ಸ್ಟ್ರೆಸ್ಡ್, ಡಿಸಿಷನ್ ಬಿಕಮ್ಸ್ ವೀಕ್, ಥಿಂಕಿಂಗ್ ಬಿಕಮ್ಸ್ ಕನ್ಫ್ಯೂಸ್ಡ್. ಅರ್ಥ ಆಯ್ತಾ? ಇಲ್ಲಿ ಆಮಿಗ್ಡಲಾ ಅಂತ ಇದೆ. ಇದು ಆಮಿಗ್ಡಲಾ ಅಂದ್ರೆ ದಿಸ್ ಪಾರ್ಟ್ ಆಫ್ ದ ಬ್ರೈನ್ ಇಲ್ಲಿ, ರೈಟ್? ಇನ್ ಯುವರ್ ನಿಮ್ಮ ಕಿವಿ ಹತ್ರ ಇದೆಯಲ್ಲ, ದಿಸ್ ಪಾರ್ಟ್ ಆಫ್ ಬ್ರೈನ್. ಈ ಪಾರ್ಟ್ ಆಫ್ ದ ಬ್ರೈನಿಗೆ ಅಮಿಗ್ಡಲಾ ಅಂತ ಹೇಳುದು. ಇದು ಏನ್ ಮಾಡ್ತದೆ? ಡೇಂಜರ್ ಸಿಗ್ನಲ್ ಇಂಟರ್ಪ್ರಿಟ್ ಮಾಡ್ತದೆ, ರಿಯಾಕ್ಷನ್ಸ್. ಆಯ್ತಾ? ಇದು ರಿಯಾಕ್ಟ್ ಆಗಿ ಮಾಡ್ಬಿಟ್ರೆ ಇದು ಕೆಲಸ ಮಾಡಲ್ಲ. brain doesn't work properly because the fear response, anxiety response will come from here, right? So now which part of your nervous system is okay? Working first ಇಲ್ಲಿ ಅಥವಾ ಇಲ್ಲಿ? ಕಿವಿ ಹತ್ರ ಮೇಲೆ ಹೂ ಇಟ್ಕೊಳ್ಳೋದನ್ನ ಕೇಳಿದ್ರಾ? ಏನದ ಅರ್ಥ? keeping a flower on the ears, you know what is that? This part of the brain is, it causes reactions, fear, anxiety. ಈ ಪಾರ್ಟ್ ಆಫ್ ದ ಬ್ರೈನ್ ಡಿಸಿಷನ್ ಮೇಕಿಂಗ್. ಇದೇನ್ ಮಾಡ್ತದೆ? ಇದು ಮಾಡಕ್ ಬಿಡಲ್ಲ. ಇದು ಎಲ್ಲವನ್ನ ಇಂಟರ್ಪ್ರಿಟ್ ಮಾಡಿದಾಗ ಇದು ರಿಯಾಕ್ಷನ್ ಬಂದ್ಬಿಡ್ತದೆ. ಈ ಪಾರ್ಟ್ ಆಫ್ ಬ್ರೈನ್ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಸ್ಟ್ರೆಸ್ ಆಗಿಬಿಡ್ತದೆ, ಟೆನ್ಷನ್ ಬಂದ್ಬಿಡ್ತದೆ. ಡಿಸಿಷನ್ ಮೇಕಿಂಗ್ ನಾಟ್ ಕ್ಲಿಯರ್, ದ ಫಿಯರ್, ಆಂಗ್ಸೈಟಿ. ಹಣೆ ನೆತ್ತಿ ಭಾಗ ಬೇರೆ, ಇದು ದಿಸ್ ಭಾಗ ಇಲ್ಲಿ, ರೈಟ್? ಸರಿನಾ? ನೆತ್ತಿ ಭಾಗ ಅದು ಬೇರೆ, ಇಲ್ಲಿ ಬೇರೆ ಹಣೆ ಭಾಗ. Are we clear? No, this is actually first response, fear, anxiety, emotions. ಇಲ್ಲಿ ಏನಾಗುತ್ತೆ? decision. When the emotions are cluttered, decision cannot. This is the response, stress response. So ದಿನಕ್ಕೆ ಎಷ್ಟು ಸಲ ಸ್ಟ್ರೆಸ್ ರೆಸ್ಪಾನ್ಸ್ ನಿಮ್ದು? ಎಲ್ಲವೂ ಸ್ಟ್ರೆಸ್ ರೆಸ್ಪಾನ್ಸ್. ಮೊಬೈಲ್ ಫೋನು, ಅಡಿಗೆ, ಕುಕ್ಕರ್ ವಿಜಿಲ್ ಹೊಡೆದ್ರೆ ಆಯ್ತಾ, ಅಡಿಗೆಯವ್ರು ಬಂದಿಲ್ಲ, ಕೆಲಸದವ್ರು ಬಂದಿಲ್ಲ, ಸರಿನಾ? And with all these things you want life peaceful, ಆರಾಮಾಗಿರುವಾಗ ಜೀವನ. ಏನ್ರಿ ಸೀತಾ, ಕ್ಲಿಯರಾ? ಸರಿನಾ? When any input comes, right, is the mind thinking clear or confused? First it get confused, right? Then think a lot, then do something. Then also will be afraid whether it will work or not. Alma. Calm mind, clear decision, no fear. Is it possible? It is. That's called spirituality. ಅರ್ಥ ಆಯ್ತಾ? ಸ್ಪಿರಿಚುವಾಲಿಟಿ ಏನೋ ಭಗವಂತ ಒಂದು ಕಾಯೋದಲ್ಲ, ಕುತ್ಕೊಳ್ಳೋದಲ್ಲ. ಇಲ್ಲಿ ನೆಟ್ಟಿಗಿದ್ರೆ ಭಗವಂತ ನಮ್ಮೊಳಗೆ.
ಸರಿನಾ? ಸೊ ಈ ಲೇಡಿ, ದಿಸ್ ಲೇಡಿ did a showed a demonstration research. It was done in a Chinmay mission conference. ಚೆನ್ನಾಗಿ ಮಾಡಿದ್ರು. ಇಲ್ಲೇನಾಗುತ್ತೆ, ದಿಸ್ ಇನ್ಸ್ಟ್ರೂಮೆಂಟ್ ಇನ್ ಹರ್ ಹ್ಯಾಂಡ್, ಈ ಕೈಲಿ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಇಟ್ ಮೆಷರ್ಸ್ ದಿ ಎನರ್ಜಿ ಫೀಲ್ಡ್. ಏನ್ ಮಾಡ್ತದೆ? ಎನರ್ಜಿ ಫೀಲ್ಡ್, ನಿಮ್ಮ ಬಾಡಿಯಲ್ಲಿ ಎನರ್ಜಿ ಫೀಲ್ಡ್ ಮೆಷರ್ ಮಾಡ್ತದೆ. ಸೊ ನೀವೀಗ ಕೂತ್ಕೊಂಡಿರಲ್ಲ, ಈಚ್ ಆಫ್ ಯು ಹ್ಯಾಸ್ ಎ ಎನರ್ಜಿ ಫೀಲ್ಡ್. ಇಸ್ ಕಾಲ್ಡ್, ಕೇಳ್ತಾ ಏನ್ರಿ? ಕಾಣಿಸ್ತಾನೆ? ಹಲೋ, ಮನೆಗೆ ಕಳ್ಸ್ಕೊಡಿಮ್ಮ. ಸಿ ವಾಟ್ see this instrument measures the energy field. ನಿಮ್ಮ ಬಾಡಿ ಆರ, ಎನರ್ಜಿ ಫೀಲ್ಡ್, ಆರ್ ಎನರ್ಜಿ ಫೀಲ್ಡ್ ಅಂತ ಹೇಳ್ತಾರೆ, ಆರ. ಆಯ್ತಾ? ನಿಮ್ ಪ್ರತಿಯೊಬ್ಬರಿಗೂ ಒಂದು ಆರ ಇರ್ತದೆ, ಎನರ್ಜಿ ಫೀಲ್ಡ್. ರೈಟ್? ಗೊತ್ತಾಯ್ತಾ? ಸೊ ಬೈ ಶಿ ಮೆಷರ್ಸ್ ದಿ, ಇದನ್ನ ಆರ ಮೆಷರ್ ಮಾಡ್ತಾರೆ ಮೊದಲು. ಈ ಮನುಷ್ಯನ್, ದಿಸ್ ಪರ್ಟಿಕ್ಯುಲರ್ ಪರ್ಸನ್ ಮೆಷರ್ ಮಾಡಿದ್ರೆ 3 feet ಇರ್ತದೆ. ಎಷ್ಟು? 3 feet. ಆಮೇಲೆ ಒಂದು ಓಂಕಾರ ಚೇಂಜ್ ಮಾಡಿದ್ರೆ ಎಷ್ಟು ಸಲ? ಒಂದು ಓಂಕಾರ. ಅದು 3 feet ಇಂದ 3 meter ವರೆಗೆ ಹೋಗುತ್ತೆ. ಎಕ್ಸ್ಪ್ಯಾಂಡ್ ಆಗ್ಬಿಡ್ತದೆ. ಒಂದು ಓಂಕಾರ 3 meter ಜಸ್ಟ್ ವಾಟ್ ಎವರ್ ಇಸ್ ದೇರ್, ಇಟ್ ಜಸ್ಟ್ ಎಕ್ಸ್ಪ್ಯಾಂಡ್. ಒಂದು ಓಂಕಾರ ಅಂದ್ರೆ ಇವರ ಎನರ್ಜಿ ಏನಾಗುತ್ತೆ, ಇಲ್ ಬಿಕಮ್, ಯುವರ್ ಎನರ್ಜಿ ಫೀಲ್ಡ್ ಇನ್ಕ್ರೀಸಸ್. ಅಂದ್ರೆ ಯು ಫೀಲ್ ಮೋರ್ ರಿಲ್ಯಾಕ್ಸ್ಡ್. ಅದನ್ನ ಅವರು ಸ್ಟೇಜ್ ಮೇಲೆ ತೋರಿಸ್ತಾರೆ. ಒಂದು ಓಂಕಾರ ಎಫೆಕ್ಟ್. No, this person's effect. This person, she is measuring. Okay, he measures. Now it's 3 feet. So once the moment he chants, it goes more than 10 feet. Just one omkara. Understand? So ಏನಾಗುತ್ತೆ, ಈ ಎನರ್ಜಿ ಫೀಲ್ಡ್ ಅಲ್ಲಿ, ದಿಸ್ ಎನರ್ಜಿ ಫೀಲ್ಡ್ ಇದೆಯಲ್ಲ, ಈ ಎನರ್ಜಿ ಫೀಲ್ಡ್ ಅಲ್ಲಿ ಏನಾಗುತ್ತೆ, ನಿಮ್ಮಲ್ಲಿ ನಿಮ್ಮ ಯೋಚನೆಗಳು ಎಲ್ಲ ಇರ್ತವೆ. ಅದಕ್ಕೋಸ್ಕರ ಯಾರು ಹತ್ರ ಬಂದ್ರೆ ಡಿಸ್ಟರ್ಬ್ ಆಗಿಸುತ್ತೆ. ನಾವು ಅವ್ರ ತಲೆ ಕೆಟ್ಟಾಗಿ ನಡೀತಿದ್ರೆ ನಮ್ದು ಡಿಸ್ಟರ್ಬ್ ಆಗುತ್ತೆ. ಯಾಕಂದ್ರೆ ಎನರ್ಜಿ ಫೀಲ್ಡ್ ನಾವು ಇಂಟ್ರಾಕ್ಟ್ ಮಾಡ್ತೇವೆ. ಇಂಟ್ರಾಕ್ಟ್ ಎನರ್ಜಿ ಫೀಲ್ಡ್. ಮನುಷ್ಯ ಮಾತಾಡೋಕ್ಕಿಂತ ಮುಂಚೆ ಅವರ ಎನರ್ಜಿ ಫೀಲ್ಡ್ ನಮಗೆ ಟಚ್ ಆಗ್ಬಿಡ್ತದೆ. ಮನುಷ್ಯ ಅರ್ಥ ಆಯ್ತಾ? ಯಾರ ಹತ್ರ ಬಂದ್ರೆ ಆ ಎನರ್ಜಿ ಫೀಲ್ಡ್ ಮೊದಲು ಟಚ್ ಮಾಡ್ತೇವೆ ನಾವು. ಕರೆಕ್ಟಾ? I'm saying it's not about I don't get disturbed. I'm able to sense it. Sensing I'm saying. Okay. ಅವ್ರ ಪ್ರಶ್ನೆ ಏನಂದ್ರೆ, ನಾನು ಪೀಸ್ಫುಲ್ ಆಗಿದ್ದೇನೆ, ಇನ್ನೊಬ್ಬರ ಎನರ್ಜಿ ಫೀಲ್ಡ್ ನನಗೆ ಎಫೆಕ್ಟ್ ಆಗತ್ತಾ ಅಂತ. ಇಲ್ಲಿ ಎರಡಿದೆ. ಒಂದು ಸೆನ್ಸಿಂಗ್ ಎಬಿಲಿಟಿ. You're not getting effect. You may sense it. ಈಗ ಸಿಂಪಲ್ ಕೇಳ್ತೀನಪ್ಪ. No. My question is this. You said in somebody's energy field, we get disturbed. No. Listen carefully. Right? If somebody comes into a room, ಅವ್ರು ನಿಮ್ಮ ರೂಮ್ ಒಳಗೆ ಬಂದ್ರು, ಅವ್ರು ಮಾತಾಡಿಲ್ಲ, ಬಟ್ ನಿಮ್ಗೆ ಗೊತ್ತಾಗ ಏನೋ ಮಿಸ್ಸಿಂಗ್ ಅಂತ. You feel? Correct. You can sense something is not wrong. Okay. I'm saying that sensing is one aspect. That means you are sensing the energy when the person is coming. Energy pattern change agide. Whether you are getting effect or not depends on your energy, your ability, your immunity. ಏನದು? ಸೇ ನೋಡಿಯಪ್ಪ, ಈಗ ನಾನಿದ್ದೇನೆ, ನೀವಿದ್ದೇನೆ. ಓಕೆ, ನೀವು ಬದುಕೊಳ್ದಂಗ ಒಂದು ಸೆನ್ಸ್ ಆಗುತ್ತೆ, ಇವ್ರ ಎನರ್ಜಿ ಏನೋ ಡಿಸ್ಟರ್ಬ್ ಆಗಿದೆ ಅಂತ. ಅಂದ್ರೆ ಒಂದು ಸೆನ್ಸ್ ಆಗುತ್ತೆ ಏನೋ ಸರಿ ಇಲ್ಲ ಅಂತ. ನಾನು ಡಿಸ್ಟರ್ಬ್ ಆಗಿಸುವ, ನನ್ನ ಎನರ್ಜಿ ಡೌನ್ ಆಗಿರ್ತದೆ. ಆದ್ರೆ ನನ್ನ ಇಮ್ಯುನಿಟಿ ಕಡಿಮೆ ಆಗಿದ್ರೆ ನನಗೂ ಎಫೆಕ್ಟ್ ಆಗುತ್ತೆ. Now, when she comes, supposing you feel that something is wrong, but I might feel peaceful in her presence is what I'm saying. I'm saying you, a gnani. Is her energy field or my energy field? No, ma, you're not. There is two things: sensing and feeling peaceful. They are two different things. In somebody, a gnani, gnani sitting, gnani ಕೂತ್ಕೊಂಡಿದ್ದಾರೆ. His gnani is always peaceful. He will not get disturbed. Yeah. But he can sense. There's a disturbance. Sense means see.
Understand? He will not get disturbed. Yeah, yeah. I know. I am saying you may or may not get disturbed depending on your energy strength. But sensing happens, I'm saying. ಅರ್ಥ ಆಗ್ತೀಯಾ? ಈಗ ಒಬ್ರು ಯಾರು ಬಂದ ಕೂಡಲೇ ಏನೋ ಸರಿ ಇಲ್ಲ ಅನ್ಸುತ್ತೆ. ಅದು ಏನಂತ ಗೊತ್ತಿಲ್ಲ, ಅನ್ಕಂಫರ್ಟಬಲ್ ಇರ್ತದೆ. ನಿಮ್ಗೆ ಅನ್ಕಂಫರ್ಟ್ ಆಗ್ಲಿಕ್ಕಿಲ್ಲ, ಏನೋ ಸರಿ ಇಲ್ಲ, ಇವ್ರ ಸರಿ ಇಲ್ಲ ಅಂತ ಇರ್ಬೋದು. ಬಟ್ ನಿಮ್ಗೂ ಅನ್ಕಂಫರ್ಟ್ ಆಗ್ಲಿಕ್ಕೆ ಶುರು ಆಗ್ಬೋದು, ಅದು ಬೇರೆ. ಈಗ ಇಟ್ಸ್ ಲೈಕ್ ದಿಸ್. ಕೊರೋನಾ ಬಂತಪ್ಪ, ಕೊರೋನಾ ಡಿಸೀಸ್ ಇದೆ, ಎಲ್ರಿಗೂ ಕೊರೋನಾ ಹತ್ತೇನ್ರಿ? ನಿಮ್ಗೆ ಇಮ್ಯುನಿಟಿ ಸಿಸ್ಟಮ್ ಇದು ಸರಿ ಇದೆ, ನಿಮ್ಗೆ ಹತ್ತಿಲ್ಲ. ನಿಮ್ ಇಮ್ಯುನಿಟಿ ಸಿಸ್ಟಮ್ ಸರಿ ಇಲ್ದ್ರೆ ಯಾರಾದ್ರೂ ಎನರ್ಜಿ ಡಿಸ್ಟರ್ಬ್ ಆದ ಬಂದ್ರೆ ನಿಮ್ಮ ಎನರ್ಜಿ ಡಿಸ್ಟರ್ಬ್ ಆಗಲಿಕ್ಕೆ ಶುರು ಆಗುತ್ತೆ. ಅದು ನಿಮ್ಮ ಒಳಗೆ ಸ್ಟ್ರೆಂತ್ ಇಲ್ದಿರೆ. The effect of aura of every person is not the same on each person. No, it depends on their your energy. ಅರ್ಥ ಆಯ್ತಾ? ಸೊ ಅರ್ಥ ಆಯ್ತೇನ್ರಿ ಇದು ಎಲ್ರಿಗೂ? ನಿಮಗೆ ಎಲ್ರಿಗೂ ಎನರ್ಜಿ ಫೀಲ್ಡ್ ಇದೆ. ಯಾರೋ ಬಂದ್ರು, ಅವಾಗ ಏನು ಸರಿ ಇಲ್ಲ ಅನ್ಸ್ಬೋದು. ಅಂದ್ರೆ ಅವರೇನು ಹೇಳಿಲ್ಲ, ಬಾಯ್ಬಿಟ್ಟು ಹೇಳಿಲ್ಲ, ಬಟ್ ಯು ಮೇ ಸ್ಟಾರ್ಟ್ ಫೀಲಿಂಗ್ ಇಟ್, ಸೆನ್ಸಿಂಗ್ ಇಟ್. ಸಮಟೈಮ್ಸ್ ನೀವು ಆಲ್ಸೋ ಗೆಟ್ ಡಿಸ್ಟರ್ಬ್, ಯಾಕಂದ್ರೆ ನಿಮ್ದು ಎನರ್ಜಿ, ನಿಮ್ದು ಇಮ್ಯುನಿಟಿ ಸರಿ ಇದೆ, ನೀವು ಅದಕ್ಕೆ ಎನರ್ಜಿ ಫೀಲ್ಡ್ ನಿಮ್ಮ ಇಂಟ್ರಾಕ್ಟ್ ಶುರು ಆಗೋದು ಅಲ್ವಾ? ಒಂದು ಸತ್ಸಂಗದಲ್ಲಿ ಏನಾಗುತ್ತಪ್ಪ, ಎಲ್ಲರ ಎನರ್ಜಿ ಫೀಲ್ಡ್ ರೆಸೊನೇಟ್ ಆಗುತ್ತೆ, ಸೈಲೆಂಟ್ ಆಗಲಿ ಶುರು ಆಗುತ್ತೆ. ನೀವು ಇಂಡಿವಿಜುವಲ್ ಸಾಧನೆ ಮಾಡೋದಕ್ಕಿಂತ ಸತ್ಸಂಗದಲ್ಲಿ ಸಾಧನೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಎಲ್ಲ ಆಡ್ ಆಗ್ಬಿಡ್ತಾರೆ, ಅದೇ ರೆಸೊನೆನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಅರ್ಥ ಇದೆಯಾ? ಅರ್ಥ ಆಯ್ತು ನೋಡಿ. ನಿಮ್ಮ ಒಬ್ಬರ ಶಕ್ತಿ ಇಷ್ಟಿದೆ, ರೂಮಲ್ಲಿ 10 ಜನ ಅದೇ ಶಕ್ತಿ ಇದ್ರೆ ಅದು ಮಲ್ಟಿಪ್ಲೈ ಆಗ್ಬಿಡ್ತದೆ. ಅಂದ್ರೆ ಅದಕ್ಕೆ ಸತ್ಸಂಗ ಅಂತ ಹೇಳುದು. ಅದೇ ಒಬ್ಬ ಕೆಟ್ಟವ್ರ ಸಹವಾಸ ಎಲ್ಲ ಸೇರಿ ಅದು ಕೆಟ್ಟ ಕಚ ಆಗ್ಬಿಡ್ತದೆ. ಅರ್ಥ ಆಯ್ತು? ಮಾಬ್ ಮೆಂಟಾಲಿಟಿ ಹೇಳ್ತೇವೆ. ಅಂದ್ರೆ ಎಲ್ಲ ಏನದು ಒಂದು 10 ಜನ 10 ಗಲಾಟೆ ಮಾಡೋರಿದ್ರೆ ನೀವು ಒಂದ್ಸರಿ ನಿಮ್ಮ ತಲೆ ಹಾಗೆ ಕೆಡ್ಲಿಕ್ಕೆ ಶುರು ಆಗುತ್ತೆ, ಆ ಎನರ್ಜಿ ಎಲ್ಲ ಮಿಕ್ಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಸರಿನಾ? ಜನ ಒಬ್ರು ಜ್ಞಾನಿ ಹತ್ರ ಬರ್ತಾರೆ, ಜ್ಞಾನಿ ಹತ್ರ ಬಂದಾಗ ಯಾಕೆ ಬರ್ತಾರೆ? ಅವ್ರು ಬಂದ್ ಕೂಡ ಪೀಸ್ಫುಲ್ ಆಗಿ ಶುರು ಆಗುತ್ತೆ. ಯಾಕಂದ್ರೆ ಅವ್ರ ಎನರ್ಜಿ ಫೀಲ್ಡ್ ಇದೆಯಲ್ಲ, ಆ ಎನರ್ಜಿ ಫೀಲ್ಡ್ ನಿಮ್ಮನ್ನು ಪೀಸ್ ಮಾಡ್ಲಿ ಒಂದು. ಹಾ, ಬುದ್ಧ ಅಂಗುಲಿಮಾಲನ ಎದುರು ಬಂದ. ಅಂಗುಲಿಮಾಲ ಕಟುಕ, ಅವ್ನು ಬುದ್ಧನ ಎದುರು ಬಂದ್ರೆ ಅವ್ನು ಪೀಸ್ಫುಲ್ ಆಗಿ ಶುರು ಮಾಡ್ತಾರೆ. ಯಾಕಂದ್ರೆ ಬುದ್ಧನ ಎನರ್ಜಿ ಫೀಲ್ಡ್ ಏನಾಗುತ್ತೆ, ಅವ್ನಿಗೆ ಎಫೆಕ್ಟ್ ಮಾಡಿ ಶುರು ಮಾಡ್ತಾರೆ. ಅರ್ಥ ಆಯ್ತಾ? ಕ್ಲಿಯರ್ ಎಲ್ರಿಗೂ? ಸೊ ಜಸ್ಟ್ ಒಂದು ಓಂಕಾರದಿಂದ ನಿಮ್ಮ ಎನರ್ಜಿ ಫೀಲ್ಡ್ ಚೇಂಜ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಊಟ ಮಾಡ್ತೀವಿ, ಹಸಿ ತುಂಬಾ ಇರುತ್ತೆ, ನಾವು ಊಟ ಮಾಡ್ತೀವಿ. ಊಟ ಆದ್ಮೇಲೆ ಖಾಲಿ ಎಲ್ಲ ಶಾಂತ ಆಗಿ ಬಾಯಿಗೆ ಬಂದ್ಬಿಡ್ತದೆ, ಅನ್ನ ಮತ್ತೆ ಸುತ್ತಿನ ಬಂದ್ಬಿಡುತ್ತೆ, ಪೀಸ್ಫುಲ್ ಆಗ್ತದೆ, ಹೊಟ್ಟೆ ಬ್ರೀತಿಂಗು ಆಗ್ತದೆ. ಸೊ ಅದು ಹಸಿವಾದಾಗ ಇವನ್ ಇಫ್ ಜ್ಞಾನಿ ಸಿಟಿಂಗ್ ದಟ್ ಎಫೆಕ್ಟ್ ಹೋಗ್ತಾವೆ. ಏನ್ ಎಫೆಕ್ಟ್ ಬರಲ್ಲ? ಅಂದ್ರೆ ಶಾಂತ ಆಗೋದು, ಶಾಂತ ಆಗಲ್ವಾ? ಊಟ ಮಾಡಿದ್ಮೇಲೆ ಊಟ ಮಾಡಿದ್ಮೇಲೆ ಅದು ಸ್ಲೀಪ್ ಲೆವೆಲ್ ಹೋಗುತ್ತದೆ, ತಮಗುಣಕ್ಕೆ ಹೋಗ್ಬಿಡ್ತದೆ. ಊಟ ಮಾಡಿದ್ಮೇಲೆ ಮನಸ್ಸು ಶಾಂತ ಆಗುತ್ತೆ ಅಂತ ಹೇಳ್ತಾರೆ. ಆಗುತ್ತೆ, ಯಾಕಂದ್ರೆ ಎನರ್ಜಿ ಎಲ್ಲ ಕೆಳಗೆ ಹೋಗ್ಬಿಡ್ತದೆ. ನಮ್ಮ ಕೆಳಗಿನ ಭಾಗ ತಮೋಗುಣ, ಮಧ್ಯ ಭಾಗ ರಜೋಗುಣ, ಇಲ್ಲಿ ಸತ್ವಗುಣ. ಸೊ ಸತ್ಸಂಗ ಜ್ಞಾನದಲ್ಲಿ ಸತ್ವಗುಣ ಜಾಸ್ತಿ ಆಗ್ತದೆ, ತಮಗುಣ ಅಲ್ಲ. ತಮಗುಣನೂ ಶಾಂತಿ ಆಗ್ತದೆ, ತಮಗುಣದಲ್ಲಿ ನಿದ್ದೆ ಕಡೆ ಹೋಗ್ತದೆ. ಇದು ಬೇರೆ ನಾವು ಹೇಳ್ತಾ ಇರೋದು. ಅಲ್ಲ, ತಿಂದಿದ ಕೂಡ ಏನಾಗುತ್ತೆ, ಎನರ್ಜಿ ಎಲ್ಲ ಕೆಳಗೆ ಹೋಗುತ್ತಲ್ಲ, ಕೆಳಗಿನ ಚಕ್ರಕ್ಕೆ ಹೋಗುತ್ತಲ್ಲ, ಕೆಳಗಿನ ಚಕ್ರ ತಮಗುಣಕ್ಕೆ ಹೋಗ್ಬಿಡುತ್ತೆ. ಇಲ್ಲಿ ಸತ್ಸಂಗದಲ್ಲಿ ಫುಲ್ಲಿ ಅಲರ್ಟ್, ಫುಲ್ಲಿ ಅವೇರ್, ಮೈಂಡ್ ಶಾಂತ ಆಗುತ್ತೆ, ಸತ್ವಗುಣ. ಅದಕ್ಕೆ ಜ್ಞಾನಿಗಳ ಹತ್ರ ಹೋಗುದು, ಅದಕ್ಕೆ ದರ್ಶನ ಅಂತ ಹೇಳುದು. ಸರಿನಾ? ಗೋಪ್ರದಕ್ಷಿಣೆ ಮಾಡಿದ್ರು ಎನರ್ಜಿ ಫೀಲ್ಡ್ ಜಾಸ್ತಿ ಆಗುತ್ತೆ ಅಂತ ಅರ್ಥ ಇಲ್ಲ. ಆ ಪ್ರದಕ್ಷಿಣೆ ಅಂದ್ರೆ ಬೇರೆ ಅರ್ಥ ಇದೆ, ಹೇಳ್ತೇನೆ. ಆ ಪ್ರಶ್ನೆ ಕಡೆ ಕೇಳ್ತೇನೆ. ಅದು ಆಗುತ್ತೆ, ಎನರ್ಜಿ ಫೀಲ್ಡ್ ಜಾಸ್ತಿ ಆಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂತಾರೆ, ಅದನ್ನು ಹೌದು ಮಾಡ್ತಾರೆ. ಅದು ಗೋಪ್ರದಕ್ಷಿಣೆ ಎಲ್ಲ ಎನರ್ಜಿ ಫೀಲ್ಡ್ ಹತ್ರ ನಾವು ಮಾಡಿದ್ರೆ ಆಗುತ್ತೆ. ಓಕೆ, ಎನರ್ಜಿ ಜಾಸ್ತಿ ಇದ್ದಾಗ ನಾವು ಎನರ್ಜಿ ರಿಸೀವ್ ಮಾಡ್ಕೋಬಹುದು. ಚಿಕ್ಕ ಮಗುನ ಅಥವಾ ಚಿಕ್ಕ ನಾಯಿ ಮರಿನ ಹಿಡಿದಾಗ ಅದೇ ಇಟ್ಸ್ ನಾಟ್ ತಮಸ್, ಅಲರ್ಟ್ ಆಗಿರ್ಬೇಕು. So after eating food I feel peaceful and breathing will happen, slows down, I feel peaceful in that. So that's actually your mind is going to tamoguna, mind tamasige hogutte. Jnana satsanga meditation is full sattoguna, full alert, aware, not sleepy. Vidya alla is clear then ಎಲ್ರಿಗೂ? ಅದು ಇಮಿಡಿಯೇಟ್ಲಿ ನಾಯಿ ಗೊತ್ತಾಗ್ಬಿಡ್ತದೆ, ಸೆನ್ಸ್ ಮಾಡ್ತದೆ.
ದ ಡಾಗ್ಸ್ ವಿಲ್ ಸೆನ್ಸ್, ಎನಿಮಲ್ಸ್ ವಿಲ್ ಸೆನ್ಸ್ ವೆರಿ ಈಸಿಲಿ ನಿಮ್ಮ ಎನರ್ಜಿ ಲೆವೆಲ್. ಸೊ ನಮ್ಮಲ್ಲಿ 3 ಸೆಂಟರ್ ಇದೆಯಪ್ಪ, ಇಲ್ಲಿ ಇಲ್ಲಿ ಇಲ್ಲಿ. ಓಕೆ, ನೀವು ಲಕ್ಷ್ಮೀ ಟೆಂಪಲ್ಗೆ ಹೋಗಿದ್ರಪ್ಪ ಎಷ್ಟನ ಎಲ್ಲ? ಲಕ್ಷ್ಮೀ ದುರ್ಗಾ ಟೆಂಪಲ್ಗೆ ಹೋಗಿದ್ದೀರಾ? ಲಕ್ಷ್ಮೀ ದುರ್ಗಾ ಟೆಂಪಲ್, ಲಕ್ಷ್ಮೀ ದುರ್ಗಾ ಸರಸ್ವತಿ ನಿಮ್ಮಲ್ಲಿ ಇದಾರೆ ಅಂತ ಗೊತ್ತಾ? ಇದು ಸರಸ್ವತಿ ಸ್ಥಾನ, ಇದು ಲಕ್ಷ್ಮೀ ಸ್ಥಾನ, ಇದು ದುರ್ಗೆ ಸ್ಥಾನ. ಲಕ್ಷ್ಮೀ ದುರ್ಗಾ ಸರಸ್ವತಿ ಎನರ್ಜಿ, ಆಯ್ತಾ? ನೀವು ಲಕ್ಷ್ಮೀ ದುರ್ಗಾ ಸರಸ್ವತಿ ಪರ್ಸನ್ ಥಿಂಕ್ ಮಾಡ್ಕೋಬೇಡಿ, ಆ ಶಕ್ತಿ ನಮ್ಮಲ್ಲಿ ಆಪರೇಟ್ ಮಾಡ್ತಾ ಇದಾರೆ ಅವರು. ಹೇಳಿ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಸುಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಇದ್ದಾಳಲ್ಲ, ಎಲ್ಲಿದ್ದಾಳೆ? ನಿಮ್ಮಲ್ಲಿ ಬುದ್ಧಿಯಾಗಿ ಕೆಲಸ ಮಾಡ್ತೀರ ಅದೇ ದೇವಿ. ನೀವು ಎಲ್ಲಿ ಹುಡ್ತೀರ ಅದೇ ಸರಸ್ವತಿ ಬುದ್ಧಿಯಾಗಿ. ಯಾ ದೇವಿ ಸರ್ವಭೂತಿ ಬುದ್ಧಿ ರೂಪೇಣ ಸಂಸ್ಥಿತ. ಯಾ ದೇವಿ ಸರ್ವಭೂತಿ ಮಾತೃ ರೂಪೇಣ ಸಂಸ್ಥಿತ, ತಾಯಿಯಾಗಿದ್ದಾಳೆ. ಎಲ್ಲಿ? ಪ್ರೇಮ ಹೃದಯ, ಅದು ಲಕ್ಷ್ಮಿ. ಯಾ ದೇವಿ ಸರ್ವಭೂತಿ ಶುದ್ಧ ರೂಪೇಣ ಸಂಸ್ಥಿತ, ಹಸುವಾಗಿದ್ದಾಳಲ್ಲ, ಅದು ದುರ್ಗೆ. ದುರ್ಗಾ, ಲಕ್ಷ್ಮಿ, ಸರಸ್ವತಿ. ಎಲ್ಲಿ ದೇವಸ್ಥಾನ ಕೂತಿದ್ರಿ ನೀವು? ನಿಮ್ಮಲ್ಲಿ ಲಕ್ಷ್ಮೀ ದುರ್ಗಾ ಸರಸ್ವತಿ ಜಾಗೃತ ಆಗಿದ್ದಾಳ? ಅಲ್ಲ, ಸ್ವಲ್ಪ ಚಂಡಿ ಚಾಮುಂಡಿ ಬರ್ತಾರೆ, ಅದು ಬೇರೆ. ಚಂಡಿ ಇಟ್ಕೊಂಡ್ಬಿಡ್ತದೆ, ಗೊರ್ ಮಾಡ್ತದೆ ಮುಖ. ಲಕ್ಷ್ಮೀ ದುರ್ಗಾ ಸರಸ್ವತಿ ನಮ್ಮಲ್ಲಿ ಜಾಗೃತ ಆಗ, ಅದೇ ಶಕ್ತಿ ದರ್ಶನ. ಲಕ್ಷ್ಮೀ ದುರ್ಗಾ ಇದು ಸರಿಯಾಗಿ ಕೆಲಸ ಮಾಡಬೇಕು. ಪ್ರಜ್ಞಾ, ಪ್ರಜ್ಞೆ ಸರಸ್ವತಿ, ಪ್ರಜ್ಞಾ, ಪ್ರೇಮ, ಪ್ರಾಣ, 3 ಸರಿಯಾಗಿ ಕೆಲಸ ಮಾಡಿದೆ ಲಕ್ಷ್ಮೀ ದುರ್ಗಾ ಸರಸ್ವತಿ ನಮ್ಮಲ್ಲಿ. ಅದೇ ಜಾಗೃತ ಆಗಬೇಕು, ಅದೇ ಶಕ್ತಿ ದರ್ಶನ. ಅರ್ಥ ಇದೆಯಾ? ಗೊತ್ತಿತ್ತ ಇದು? ಪ್ರಜ್ಞಾ ಸರಸ್ವತಿ, ಪ್ರೇಮ ಲಕ್ಷ್ಮಿ, ಪ್ರಾಣ ದುರ್ಗಾ. ಅದೇ ನವರಾತ್ರಿ. ಏನ್ರಪ್ಪ, ಏನಾಗ್ತೀರ? ಅದು ಜಾಗೃತ ಆಗ್ಬೇಕು. ಆ ಶಕ್ತಿಗಳು ಜಾಗೃತ ಆಗಲ್ಲ, ನಮ್ಮಲ್ಲಿ ನಿದ್ದೆ ಮಾಡ್ತಿದೆ. ರಾತ್ರಿ ಅಂದ್ರೆ ನಿದ್ದೆ ಮಾಡೋದಾಗಿದೆ, ಅದು ಎಚ್ಚರ ಆಗ್ಬೇಕಲ್ಲ. ಆ ಎಚ್ಚರ ಮಾಡೋದೇ ಆಧ್ಯಾತ್ಮ. ಸರಿನಾ? ಎಷ್ಟು ಸಲ ಚಾಂಟಿಂಗ್ ಮಾಡ್ಬೇಕು? 1 ಸಲ. ಓಂಕಾರ, 1 ಸಲ ಓಂಕಾರ ಚಾಂಟಿಂಗ್ ಮಾಡೋಣ. ಓಕೆ, ಸರಿಯಾಗಿ. ಏನಾಗುತ್ತಂದ್ರೆ ಆ ಚಾಂಟಿಂಗ್ ಮಾಡಿದಾಗ ಎಲ್ಲ ಎನರ್ಜಿ, ಪ್ರಜ್ಞಾ, ಪ್ರಾಣ, ಪ್ರೇಮ ಆಕ್ಟಿವೇಟ್ ಆಗಬೇಕು ಇಲ್ಲಿ. ಓಕೆ, ಸೊ ಓಂಕಾರವನ್ನ ಚಾಂಟಿಂಗ್ ಮಾಡೋಣ. ಓಂಕಾರ ಅಂದ್ರೆ ಅಕಾರ ಹೊಟ್ಟೆಯ ಭಾಗ, ಉಕಾರ ಎದೆಯ ಭಾಗ, ಮಕಾರ ಹಣೆಯ ಭಾಗ. ಓಕೆ, ಓಂಕಾರ ಇಲ್ಲಿ, ಸೈಲೆನ್ಸ್ ಇಲ್ಲಿ, ಸಹಸ್ರಾರ, ಬ್ರಹ್ಮರಂಧ್ರ, ಸಹಸ್ರಾರ ಮೇಲೆ. ಓಕೆ, ಅಕಾರ ಹೊಟ್ಟೆಯ ಭಾಗ, ಉಕಾರ ಎದೆಯ ಭಾಗ, ಮಕಾರ ಹಣೆಯ ಭಾಗ, ಬ್ರಹ್ಮರಂಧ್ರ ಸೈಲೆನ್ಸ್ ಮೇಲೆ, ಸೈಲೆನ್ಸ್. ಓಕೆ, ಇಲ್ಲಿ ಏನ್ ಮಾಡ್ಬೇಕಂದ್ರೆ ಅಕಾರ ಚೇಂಜ್ ಮಾಡಿದಾಗ ನಾಭಿಯಲ್ಲಿ ವೈಬ್ರೇಷನ್ ಆಗಬೇಕು, ನಾಭಿಯಲ್ಲಿ ಕಂಪನ ಆಗಬೇಕು. ವೈಬ್ರೇಷನ್ ನಾಭಿ, ಸ್ಟಮಕ್ ಏರಿಯಾ ಫುಲ್ ಫೀಲ್ ಆಗಬೇಕು. ಒಳಗೆ ಎಲ್ಲ ನಾಡಿಗಳು ಕಂಪನ ಆಗಬೇಕು, ನಾಡಿ ಎಲ್ಲ ಶುದ್ಧ ಆಗ್ತವೆ. ಉಕಾರ ಹೇಳಿದಾಗ ಹೃದಯ ಭಾಗದಲ್ಲಿ ಎಲ್ಲ ನಾಡಿ ಕಂಪನ ಆಗಬೇಕು. ಮಕಾರ ಹೇಳಿದಾಗ ಹಣೆ ಭಾಗ, ಬ್ರೈನು ಎಲ್ಲ ವೈಬ್ರೇಷನ್ ಆಗಬೇಕು, ಎನರ್ಜಿ ಫ್ಲೋ ಆಗಬೇಕು. ಗೊತ್ತಾಯ್ತಾ? ಗೊತ್ತಾಗಬೇಕು ಅದು ಕಂಪನ. ಅಕಾರ ಮಾಡಿದಾಗ ಪ್ರಾಣಶಕ್ತಿ ಜಾಗೃತ ಆಗುತ್ತೆ.
ಉಕ್ಕಾರ ಮಾಡಿದಾಗ ಪ್ರೇಮ ಶಕ್ತಿ ಜಾಗೃತ, ಮಕಾರ ಮಾಡಿದಾಗ ಪ್ರಜ್ಞಾಶಕ್ತಿ ಆಗುತ್ತೆ. ಓಂಕಾರ. ಲೆಟ್ ಅಸ್ ಕ್ಲೋಸ್ ಯುವರ್ ಐಸ್. ಅಟೆನ್ಷನ್ ಆನ್ ಆಜ್ಞಾ ಆರ್ ಬ್ರಹ್ಮರಂಧ್ರ. ಆಕಾರ ಹೇಳೋಣ. ಎಲ್ಲ ಕಂಪನ ಗೊತ್ತಾಗುತ್ತಾ? ಹೋಲ್ ಬಾಡಿ ವೈಬ್ರೇಷನ್ ಗೊತ್ತಾಗಬೇಕು ನಾಭಿಯಿಂದ. From navel center, you should feel the vibration throughout the body. ಎದೆಯ ಭಾಗ ಪ್ರೇಮ ಶಕ್ತಿ, ಎಮೋಷನ್ಸ್ ಡಿಸ್ಟರ್ಬೆನ್ಸ್ ಕಡಿಮೆ ಆಗುತ್ತೆ, ಪ್ರೇಮ ಶಕ್ತಿ ಜಾಗೃತ ಆಗುತ್ತೆ, ವೈಬ್ರೇಷನ್ ಆಗಲಿ. ಕಡೆಗೆ ವಿಜುವಲೈಸ್ ಯುವರ್ ಹಾರ್ಟ್ ಎಕ್ಸ್ಪ್ಯಾಂಡಿಂಗ್, ಫೀಲಿಂಗ್ ಆಫ್ ದಿ ಹೋಲ್ ಯೂನಿವರ್ಸ್. ನಿಮ್ಮ ಹೃದಯ ವಿಶಾಲವಾಗಿ ಇಡೀ ವಿಶ್ವದಲ್ಲಿ ತುಂಬಿಕೊಳ್ಳಿ. ಓ ಮಕಾರ ಆಜ್ಞಾಚಕ್ರ. ಓಂಕಾರ. ಓ ಓಂಕಾರ ಹೇಳುವಾಗ ಸ್ಟಮಕ್, ನಿಮ್ಮ ಹೊಟ್ಟೆ, ಎದೆ ಮತ್ತು ಹಣೆ ಎಲ್ಲ ಕನೆಕ್ಟ್ ಆಗಬೇಕು. your nabi, anahata and adna should get connected in omkara. Om. Take your attention to Nitya Bhaga, the top of the head, and sit silently with attention to Brahmarandra. Brahmarandra ಕಡೆಗೆ ಗಮನ ಹೋಗಲಿ. Mind is silent, ಮನಸ್ಸು ಶಾಂತ ಆಗಿದೆ. My nature is pure awareness. ಶುದ್ಧ ಚೈತನ್ಯ ಸ್ವರೂಪ ನಾನು, ಅರಿವಿನ ಸ್ವರೂಪ ನಾನು.
ಶಿವಸ್ವರೂಪಿ ನಾನು. ಐ ಆಮ್ ಶಿವಸ್ವರೂಪಿ. ನಿಧಾನ ಕಂಟಿರಿ. Slowly open your eyes. ಸಾಯುವ ಕಾಲದಲ್ಲಿ at the time of death only this particular practice will liberate you. One simple practice. ದಿನ ಮಾಡ್ಬೇಕು, ಇದನ್ನು ಒಂದ್ಸಲ ಮಾಡಬೇಕು. ಏನಾಗುತ್ತೆ, ದಿಸ್ ವಿಲ್ ಆಕ್ಟಿವೇಟ್ ಅವರ್ ದಿಸ್ ಸೆಂಟರ್. ಯಾವುದು? ಆಜ್ಞಾ. ಇಟ್ ವಿಲ್ ಕನೆಕ್ಟ್ ಅವರ್ ಹಾರ್ಟ್ ಸೆಂಟರ್, ಇಟ್ ಇಸ್ ಪ್ರೇಮ ಅಂಡ್ ಪ್ರಾಣ. ಈ 3 ಸೆಂಟರ್ ಕನೆಕ್ಟ್ ಮಾಡ್ತದೆ ಓಂಕಾರದಿಂದ. ಗುರುಜಿ, ಪ್ರಾಣ ಹೋಗುವಾಗ ಗೊತ್ತಾಗೋದಿಲ್ಲ. ಹಾ, ಪ್ರಾಣ ಹೋಗುವಾಗ ಗೊತ್ತಾಗೋದಿಲ್ಲ. ನೀವು ಈಗ ಏನ್ ಪ್ರಾಕ್ಟೀಸ್ ಮಾಡಿ ಅದೇ ಬರೋದು ಕಡೆಗೆ. ನೀವು ಜೀವನದಲ್ಲಿ ಏನ್ ಪ್ರಾಕ್ಟೀಸ್ ಮಾಡ್ತೀವಿ ಅದೇ ಬರೋದು ಕಡೆಗೆ. ಪ್ರಾಣ ಹೋಗೋ ಗೊತ್ತಾಗೋದು ಅಂದ್ರೆ ನೀವು ಜೀವನದಲ್ಲಿ ಏನ್ ಮಾಡ್ತಿದ್ರೆ ಅದೇ ಬರೋದು ಅಷ್ಟೇ, ಹೊಸ್ತೇನ್ ಬರಲ್ಲ. ಕಾನ್ಶಿಯಸ್ ಇರಲ್ಲ. ಅಲ್ಲ, ಕಾನ್ಶಿಯಸ್ ಇಲ್ಲ ಅಂದ್ರೆ ನೀವು ಜೀವನದಲ್ಲಿ ಏನ್ ಮಾಡ್ತೀವಿ ಅದೇ ಬರೋದು ಲಾಸ್ಟ್ ಟೈಮ್ ಅಷ್ಟೇ. ನೀವು ಲೈಫಲ್ಲಿ ಏನ್ ಪ್ರಾಕ್ಟೀಸ್ ಮಾಡ್ತೀವಿ ಅದೇ ಬರೋದು ಅಷ್ಟೇ. ನೀವು ಪ್ರಾಣ ಹೋಗೋವಾಗ ಏನ್ ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ. ಏನ್ ಮಾಡ್ತೀರೋ ಅದೇ ಬರೋದು ಅಷ್ಟೇ. ಪ್ರತಿದಿನ ಪ್ರಾಕ್ಟೀಸ್ ಇರ್ಬೇಕು. ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಸರಿಯಾಗಿ ಬಿಡ್ತೇವೆ, ತಲೆ ನೆಟ್ಟಗಾಗ್ಬಿಡ್ತದೆ. ಲಕ್ಷ್ಮೀ ದುರ್ಗಾ ಸರಸ್ವತಿ ಜಾಗ್ರತೆ ಇರ್ತಾರೆ. ಓಕೆ, ನಾವು ಲಕ್ಷ್ಮೀ ದುರ್ಗಾ ಸರಸ್ವತಿ ಸಪರೇಟ್ ಆಗಿ ಒಂದು ಬೀಜ ಮಂತ್ರ ಹೇಳ್ತೀನಿ. ಈಗ ಸರಸ್ವತಿ ಬೀಜ ಮಂತ್ರಗಳು ಐಂ ಇರ್ಲಿ, ಲಕ್ಷ್ಮೀ ಬೀಜ ಮಂತ್ರ ಶ್ರೀಂ, ದುರ್ಗಾ ಬೀಜ ಮಂತ್ರ ಕ್ಲೀನ್. ಓಕೆ, ಲಕ್ಷ್ಮಿ ಅಂದ್ರೆ ಪ್ರಜ್ಞಾ. ಈ ಸೆಂಟರ್ ಜಾಗೃತಿ ಆಗುತ್ತೆ. ಯಾವುದು? ಈ ಸೆಂಟರ್. ಪ್ರೇಮ ಲಕ್ಷ್ಮಿ, ಪ್ರಾಣ ಇಲ್ಲಿ. ಈಗ ನಿಮ್ಮಲ್ಲೆಲ್ಲ ಪ್ರೇಮ ಇದೆಯೇನಪ್ಪ? ಸ್ವಲ್ಪ. ನನ್ನ ಮಗು, ನನ್ನ ಮಗ, ನಂದು ನಂದು ನಂದು. ಲಕ್ಷ್ಮೀ ಶಕ್ತಿ ಜಾಸ್ತಿ ಆದಾಗ ವಿಶ್ವ ಪ್ರೇಮ ಬಿಡುತ್ತದೆ. ಇನ್ನೊಂದು ಪ್ರಾಣಶಕ್ತಿ ಇದೆಯಾ? ಇದೆ. ಎನರ್ಜಿ ಇಲ್ಲ, ಬೋರ್ಡಮ್, ಸುಸ್ತು. ಲೈಫ್ ಫೋರ್ಸ್ ಇಸ್ ಲೆಸ್ ಹಿಯರ್, boredom. I don't know what to do. Living dead. ಚಿಂತಾಜನಕ ಸ್ಥಿತಿ. ಪ್ರಜ್ಞಾ ಡಲ್ ಆಗಿದ್ರೆ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್, ಫಿಯರ್. Now chant Lakshmi Durga Saraswati Bija Mantra, invoking divine energy of Saraswati, Lakshmi, Durga. ಇಲ್ಲಿ ತುಂಬಾ there's not much of thinking. It's all energy work, energy practice ಇವೆಲ್ಲ. There's not much of thinking. ಯೋಚನೆ ಮಾಡೋಕ್ಕಾಗುತ್ತಿಲ್ಲ. ಓಕೆ, ಸೊ ಗಮನವನ್ನ ಆತ್ಮಾಚಾರದ ಕಡೆ ತಗೊಂಡೋಗಿ ಸರಸ್ವತಿ ಬೀಜ ಮಂತ್ರ ಐ. ಇಡೀ ಶರೀರದಲ್ಲಿ ಹಾಡ್ಬೇಕದು. ಹೋಲ್ ಬಾಡಿ ಶುಡ್ ವೈಬ್ರೇಟ್. ಐ. ಐ. ಲಕ್ಷ್ಮೀ ಬೀಜ ಮಂತ್ರ ರೀ. ರೀ. ನಮ್ಮ ಹೃದಯ ವಿಶಾಲವಾಗಲಿ. ಮೇ ಅವರ್ ಹಾರ್ಟ್ ಎಕ್ಸ್ಪ್ಯಾಂಡ್ ವಿತ್ ಲಕ್ಷ್ಮೀ ಬೀಜ ಮಂತ್ರ. ಹ್ರೀ. ಹೊಟ್ಟೆ ಭಾಗ ದುರ್ಗಾ ಬೀಜ ಮಂತ್ರ. May our life be filled with the divine energy, full of enthusiasm, Shakti. Durga Bija Mantra, stomach area, ನಾಭಿ, ಹೊಟ್ಟೆ ಭಾಗ ಚೈತನ್ಯ ಶಕ್ತಿ ತುಂಬಿಕೊಳ್ಳಿ. ಕ್ಲೀನ್.
Clean. Clean. ಸೈಲೆಂಟ್ ಆಗ್ತೊಳ್ಳಿ. ಶಾಂತವಾಗಿ ಕೂತ್ಕೊಳ್ಳಿ. ಗಮನ ಆಜ್ಞಾಚಕ್ರದ ಕಡೆ ಇರಲಿ. ನಿಧಾನ ಕುಂತೀವಿ. slowly open your eyes. Rub both of hands. ಎರಡು ಕೈ ಮುಗಿದು ಕುಂತೀವಿ. ಯಾರಿಗೆ ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ಏನಾಗ್ತದೆ ಚಾಂಟ್ ಮಾಡಿದಾಗ? ಜಸ್ಟ್ ಓಂಕಾರ ಮತ್ತು ಪ್ರಣವ ಐಂ ಕ್ಲೀಂ ಕ್ಲೀಂ ಚಾಂಟ್ ಮಾಡಿದಾಗ ಎನರ್ಜಿ ಫ್ಲೋ ಆಗುತ್ತಾನೆ. ಈ ಲಕ್ಷ್ಮೀ, ದುರ್ಗಾ, ಸರಸ್ವತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅದು ಒಟ್ಟಿಗೆ ಕೆಲಸ ಮಾಡಬೇಕು. ಒಂದೊಂದ್ ಕಡೆ ಹೋದ್ರೆ ಒಂದ್ ಕಡೆ ಎಳಿತದ ಅದು. Your will power ಇಚ್ಛಾಶಕ್ತಿ, power of action ಕ್ರಿಯಾಶಕ್ತಿ, and power of wisdom ಜ್ಞಾನಶಕ್ತಿ. This should work, then you become force. ಶಕ್ತಿ ಆಗ್ಬೋದು. ಇಲ್ಲಿ ಅದೇನಾಗುತ್ತೆ, ವೀಕ್ ಆಗುತ್ತೆ. Any questions? ಶಿವ, ಯಾರ ಪ್ರಶ್ನೆ ಇದೆಯಾ? ಇದಾಗಿದ್ರೆ ವಿಲ್ ಬ್ರೇಕ್ ಫಾರ್ ಲಂಚ್. ಊಟ ಆದ್ಮೇಲೆ ಒಂದು 3 ಗಂಟೆಗೆ ಪುನಃ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್.